ಆದರೆ ಈ ಡ್ಯಾಮಿನ ಬದ್ಧತೆಯನ್ನು ಗಮನದಲ್ಲಿಟ್ಕೊಂಡು ಸುಭದ್ರತೆಯನ್ನು ಡ್ಯಾಮ್ ಸೇಫ್ಟಿಯನ್ನು ಬದ್ಧತೆಯನ್ನು ಇಟ್ಕೊಂಡು ನಮ್ಮ ಸರ್ಕಾರ ಮುಂದಿನ ದಿನದಲ್ಲಿ ಅನೇಕ ತೀರ್ಮಾನಗಳನ್ನು ಮಾಡ್ತದೆ. ನಾನು ಕಳೆದ ವಾರ ಇಲ್ಲಿಗೆ ಬಂದಿದ್ದೆ. ನಾನು ಮಂತ್ರಿಗಳು ಶಾಸಕರು ಒಂದು ತೀರ್ಮಾನವನ್ನು ಮಾಡಿ ಘೋಷಣೆಯನ್ನು ಮಾಡಿದ್ದೇನೆ. ಈಗಾಗಲೇ ಚಲುವರಾಯಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದೇನೆ. ಯಾವ ರೀತಿ ಗಂಗಾ ಆರತಿ ನಡೀತದೋ ಅದಕ್ಕಿನ್ನ ಒಂದು ಮುದ್ದೆ ಹೆಜ್ಜೆ ಹೋಗಿ ಕಾವೇರಿ ಆರತಿಯನ್ನು ಮಾಡಿಸ್ಬೇಕು ಅಂತೇಳಿ ಇಲ್ಲಿ ಪ್ರತಿ ವಾರ ಕೂಡ ಕಾವೇರಿ ಆರತಿ ನಡೀಲಿ, ಬಹಳ ವೈಭವದಿಂದ ಆ ದೇವಿಗೆ ಪ್ರಾರ್ಥನೆ ಮಾಡೋಂಥ ಕೆಲಸ ಆಗಬೇಕು ಅಂತೇಳಿ ಒಂದು ಸಮಿತಿಯನ್ನು ಮಾಡಿ ನಮ್ಮ ಅಧಿಕಾರಿಗಳು, ಪ್ರವಾಸೋದ್ಯಮ ಇಲಾಖೆ, ಕನ್ನಡ ಸಂಸ್ಕೃತಿ ಎಲ್ಲ ಕೂಡ ಈ ಜಿಲ್ಲೆಯ ಶಾಸಕರುಗಳು ಎಲ್ಲ ಸೇರಿ, ಮೈಸೂರು ಕೊಡಗವರೆಲ್ಲ ಸೇರಿ ಒಂದು ಪ್ರವಾಸ ಮಾಡಿ ಒಂದು ತಿಂಗಳೊಳಗೆ ವರದಿ ಕೊಡಿ ಅಂತ ಹೇಳಿದ್ದೇವೆ. ನಮ್ಮ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ನಾವೆಲ್ಲ ಸೇರಿ ಆ ಯೋಜನೆಯನ್ನು ನಾವು ತಯಾರು ಮಾಡ್ತೇವೆ. ಇದಲ್ಲದೆ ಈಗ ನಮ್ಮ ಸ್ನೇಹಿತ ಬಂಡಿ ಸಿದ್ದೇಗೌಡರು ರಮೇಶ್ ಕೆಲವು ಪ್ರಸ್ತಾವನೆಯನ್ನು ನನ್ನ ಮುಂದೆ ಮಂಡಿಸಿದ್ದಾರೆ. ಏನು ಚಿಂತೆ ಮಾಡಬೇಕಾಗಿಲ್ಲ. ನಿಮ್ಮ ಮಾತು, ನೀವು ರೈತರ ಪರವಾಗಿ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದೀರಿ. ಅದನ್ನು ಸಂತೋಷವಾಗಿ ಮುಂದಿನ ನಮ್ಮ ಬೋರ್ಡ್ ಮೀಟಿಂಗ್ನಲ್ಲಿ ಅವನ್ನೆಲ್ಲ ನಿಮ್ಮ ಅಭಿವೃದ್ಧಿ ನಾಲೆಯ ಅಧಿಕರಣದ ಬಗ್ಗೆ ತಾವೇನು ಪ್ರಸ್ತಾವನೆ ಮನವಿಯನ್ನು ಕೊಟ್ಟಿದ್ದೀರಿ ಅದನ್ನೆಲ್ಲ ನಾವು ಪರಿಗಣಿಸ್ತೇವೆ ಅನ್ನೋ ಒಂದು ಮಾತನ್ನು ಇವತ್ತು ಈ ಭಾಗದ ಜನತೆಗೆ ಆಶ್ವಾಸನೆ ಕೊಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಇದಲ್ಲದೆ ಈ ವರ್ಷದಿಂದ ನೆಕ್ಸ್ಟ್ ಇಯರ್ ಇಂದ ಯಾವತ್ತು ಕೆರೆ ತುಂಬುತ್ತದೆ, ಈ ಕಟ್ಟೆ ತುಂಬುತ್ತದೆ, ಅಲ್ಲಿ ಬಂದ ಅವತ್ತೊಂದು ದಿನ ಬಂದು ಇಂದ ಕಾರ್ಯಕ್ರಮದಲ್ಲಿ 5 ಜನರಿಗೆ ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ಅಂದ್ರೆ 3 ಜನ ಯಾರು ಉತ್ತಮವಾಗಿ ರೈತರಿಗೆ ನೀರನ್ನು ಒದಗಿಸಿಕೊಡುವಂತ ಕೆಲಸ ಮಾಡಂತ 3 ಜನ ಸೌಡಿಯರು, ಯಾರು ನಮ್ಮ ರೈತರ ಬದುಕಿಗೆ ಸಹಾಯ ಮಾಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಒಂದು ಅಲ್ಲಿ, ಒಂದು ಇಲ್ಲಿ, ಇನ್ನೊಂದು ಹೇಮಾವತಿ, 3 ಜನ ರೈತರು. ಇನ್ನೊಂದು ಒಬ್ಬ ಪ್ರಗತಿಪರ ರೈತ, ಇನ್ನೊಬ್ಬ 3 ವರ್ಷ ಕನಿಷ್ಠ ಸತತವಾಗಿ ಒಬ್ಬ ಇಂಜಿನಿಯರ್, ದೊಡ್ಡ ಇಂಜಿನಿಯರ್ ಅಲ್ಲ, ಚಿಕ್ಕ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್ ಮಟ್ಟದ ಒಬ್ಬ ಅಧಿಕಾರಿ ಇಲ್ಲ AEE, ಅವನಿಗೆ 3 ಜನ ಆಯ್ಕೆ ಮಾಡಿ ಈ ಪವಿತ್ರವಾದ ದಿನ ನಮ್ಮ ಕಾವೇರಿ ನಿಗಮದಿಂದ ನಮ್ಮ ಸರ್ಕಾರ ಪ್ರಶಸ್ತಿ ಕೊಡುವಂತ ಒಂದು ಕಾರ್ಯಕ್ರಮ. ಏನು ಪ್ರಶಸ್ತಿ ಕೊಡಬೇಕು ಅನ್ನೋದನ್ನ ಮುಂದಕ್ಕೆ ನಮ್ಮ ಸರ್ಕಾರ ಆ ವಿಚಾರವನ್ನು ನಿಮಗೆ ತಿಳಿಸ್ತದೆ.